ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪವರ್ ಶೇರಿಂಗ್ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡೆಸಿದಂಥ ತಂತ್ರಗಳಿಲ್ಲ, ಪ್ರತಿತಂತ್ರಗಳಿಲ್ಲ. ಈ ವಿಚಾರ ಕಾಂಗ್ರೆಸ್ ಮನೆಯಲ್ಲಿ ದಳ್ಳೂರಿ ಎಬ್ಸಿತ್ತು. ಆದರೆ ನಿನ್ನೆ ಒಂದೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಏನೂ ನಡೆದೇ ಇಲ್ಲ ಅನ್ನುವಂತೆ ಒಗ್ಗಟ್ಟು ಪ್ರದರ್ಶನ ಮಾಡಿದರು. ಹಾಗಾದರೆ ಕದನ ಇಲ್ಲಿಗೆ ವಿರಾಮವ ಅಥವಾ ಇಲ್ಲಿಂದಲೇ ಆರಂಭನ ಅನ್ನೋ ಕುತೂಹಲ ಈಗ ಮೂಡಿದೆ. ನಾವು ಒಗ್ಗಟ್ಟಾಗಿದ್ದೇವೆ, ಗೊಂದಲ ಇರಲ್ಲ ಎಂದ ಸಿದ್ದರಾಮಯ್ಯ. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ನಮ್ಮಲ್ಲಿ ಗುಂಪಿಲ್ಲ, ನಮ್ಮಿಬ್ಬರದ್ದು ಒಂದೇ ತೀರ್ಮಾನ ಎಂದ ಡಿಸಿಎಂ ಡಿಕೆ. ನಮ್ದು ಯಾವ ಗುಂಪು ಇಲ್ಲ, ನಮ್ಮಿಬ್ಬರದ್ದು ಕೂಡ ಒಂದೇ ತೀರ್ಮಾನ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ತಿಂಡಿ ಸಭೆ, ಕದನ ವಿರಾಮವ ಆರಂಭವ. ಬಿಸಿ ಬಿಸಿ ಇಡ್ಲಿ, ವಡೆ, ಚಟ್ನಿ, ಸಾಂಬಾರ್, ಉಪ್ಪಿಟ್ಟು, ಕೇಸರಿ ಬಾತ್, ಕೊನೆಗೊಂದು ಕಾಫಿ. ಬೆಂಗಳೂರಿನ ಚುಮಚುಮ ಚಳಿಯಲ್ಲಿ ಇಬ್ಬರು ಮದಗಜಗಳ ತಿಂಡಿ ಸಭೆ ಇಡೀ ರಾಜ್ಯ ರಾಜಕಾರಣವನ್ನೇ ಕಾವೇರುವಂತೆ ಮಾಡಿತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ನಡುವೆ ಕಳೆದ 15 ದಿನಗಳಿಂದ ತಾರಕಕ್ಕೇರಿದ ಪವರ್ ಶೇರಿಂಗ್ ಗೊಂದಲಕ್ಕೆ, ಅಧಿಕಾರ ಹಂಚಿಕೆ ಗುದ್ದಾಟಕ್ಕೆ, ಕೊಟ್ಟ ಮಾತಿನ ಕಾಳಗಕ್ಕೆ, ಇದೆಲ್ಲದಕ್ಕೂ ಒಂದೇ ಒಂದು ತಿಂಡಿ ಸಭೆ ಅರ್ಥಾತ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ತೆರೆ ಎಳೆಯೋ ಪ್ರಯತ್ನ ಮಾಡಲಾಗಿದೆ. ಇಬ್ಬರ ನಡುವೆ ಸುಮಾರು 45 ನಿಮಿಷಗಳ ಕಾಲ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು. ಉಪಾಹಾರ ಮತ್ತು ಗುಪ್ತ ಚರ್ಚೆಯ ಬಳಿಕ ನಗುತ್ತಲೇ ಹೊರಗೆ ಬಂದ ಸಿಎಂ ಡಿಸಿಎಂ ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು. ನಾವು ಜೊತೆಗಿದ್ದೇವೆ ಅಂತ ಸಾಂಕೇತಿಕವಾಗಿ ಸಂದೇಶ ರವಾನಿಸಿದ್ರು. Unity will continue. The unity will continue. We are together. Myself and the President of the KPCC and Deputy Chief Minister Mr. D.K. Shivakumar and myself are single. We are you are united and there is no differences between D.K. Shivakumar and myself. ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶಕ್ಕೆ, ಆ ಮಾತಿಗೆ ನಾನು ಕೂಡ ಸಹಮತವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಇಷ್ಟು ಮಾತ್ರವಲ್ಲ, ಮತ್ತೊಂದು ಕಡೆ ಡಿಕೆ ಕೂಡ ನಾನು ಯಾವ ಗುಂಪುಗಾರಿಕೆಯನ್ನು ಮಾಡ್ತಿಲ್ಲ ಅನ್ನೋ ಸಂದೇಶವನ್ನ ಬಹಳ ಸೂಕ್ಷ್ಮವಾಗಿಯೇ ರವಾನಿಸಿದ್ರು. ಯಾವುದೇ ಗೊಂದಲ ಇರಲ್ಲ, ನಿಮ್ ಮೂಲಕ ಹೇಳ್ತಾ ಇದ್ದೀನಿ, ಈಗಲೂ ಇಲ್ಲ. ಆದ್ರೆ ಕ್ರಿಯೇಷನ್ ಆಗ್ಬಿಟ್ಟಿದೆ. ಯಾರು ಮಧ್ಯದಲ್ಲಿ ತಾವೇ ಆಗ್ಲಿ ತಮ್ಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ, ಇವತ್ತು ಅವಕಾಶ ಕೊಡಲಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು. ಹೀಗೆ ನಾವು ಜೊತೆಗಿದ್ದೇವೆ, ಭಿನ್ನಮತ ಇಲ್ಲ ಅಂತಿರೋ ನಾಯಕರು ಹೈಕಮಾಂಡ್ ಮೇಲೆ ಮುಂದಿನ ನಿರ್ಧಾರದ ಭಾರ ಹಾಕಿದ್ದಾರೆ. ಒಟ್ಟಾರೆಯಾಗಿ ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ, ಏನ್ ಡೈರೆಕ್ಷನ್ ಕೊಡ್ತದೆ, ಏನ್ ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಇಸ್ ವಾಟ್ ಬಿಟ್ವೀನ್ ಡಿ.ಕೆ. ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್. ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು, ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ, ನಮ್ದು ಅಚಲ. 2013ರಲ್ಲಿ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳದ್ದನ್ನು ನೆನಪಿಸಿದ ಡಿಕೆ. ಡಿಸಿಎಂ ಡಿಕೆ 2013ರಲ್ಲಿ ತಮ್ಮನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳದೆ 3-4 ತಿಂಗಳು ಕಾಯಿಸಿದ್ದನ್ನು ಕೂಡ ಸ್ಮರಿಸಿದ್ರು. ಆಗ್ಲೂ ನಾನು ಒಂದೇ ಒಂದು ಶಬ್ದ ಮಾತಾಡಿರಲಿಲ್ಲ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು 3 ತಿಂಗಳು, ನನ್ನ 4 ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿ ಡಿಕೆ ಅಂತ ಹೇಳಿದ್ರು ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಿಲ್ಲ. ಇವತ್ತು ಕೂಡ ಅಷ್ಟೇ, ಐ ಆಮ್ ವೆರಿ ಫರ್ಮ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು, ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಾಯಕರು ಹೀಗೇನೋ ಎಲ್ಲವೋ ಸುಗಮವಾಗಿದೆ ಅಂತಿದ್ದಾರೆ. ಆದ್ರೆ ಡಿಕೆ ಹೇಳಿದ್ದ ಕೊಟ್ಟ ಮಾತಿನ ಕತೆ ಏನು ಅನ್ನೋದು ಇಲ್ಲಿನ ಗೊಂದಲ. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸಿಎಂ ಗರಂ ಆದ್ರೆ ಡಿಸಿಎಂ ಪಕ್ಕದಲ್ಲೇ ಕುಳಿತು ಮುಗುಳ್ನಗುತ್ತಿದ್ರು. ಏನ್ ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ಕೇಳ್ತಾ ಇದೆಯಲ್ಲ. ಗೋ ಟುಗೆದರ್. ಇನ್ನು ಇಬ್ಬರು ನಾಯಕರ ಜಂಟಿ ಸುದ್ದಿಗೋಷ್ಠಿಯಲ್ಲಿ 2.5 ವರ್ಷದ ಒಪ್ಪಂದ ಆಗಿದ್ಯಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗ್ಲಿಲ್ಲ. ನಾವಿಬ್ರೆ ಸೆಟಲ್ಮೆಂಟ್ ಮಾಡ್ಕೊತೀವಿ ಅಂತಂದ್ರೆ ಸೆಟಲ್ಮೆಂಟ್ ಹೋಗೋದೇ ಸೆಟಲ್ಮೆಂಟ್.
ಹೈಕಮಾಂಡ್ ಇವರು ಹೇಳ್ದ ಕೇಳದೆ ಸೆಟಲ್ಮೆಂಟ್. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅಧಿಕಾರ ಹಂಚಿಕೆ ಪ್ರಸ್ತಾಪವಾಗಿದೆ. ಜೊತೆಗೆ ಕೇಂದ್ರದ ಬಿಜೆಪಿ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸೂಕ್ತ ನೆರವು ನೀಡುತ್ತಿಲ್ಲ. ಕಬ್ಬಿನ ಬೆಂಬಲ ಬೆಲೆ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಸೇರಿದಂತೆ ಸಾಕಷ್ಟು ವಿಷಯದಲ್ಲಿ ಕೇಂದ್ರ ಸರ್ಕಾರ ನೆರವು ನೀಡುತ್ತಿಲ್ಲ. ಈ ನಿಟ್ಟಿನಲ್ಲಿ ಸಂಸತ್ತಲ್ಲಿ ಎಲ್ಲ ಸಂಸದರು ಹೋರಾಟ ನಡೆಸುವ ಕುರಿತು ಚರ್ಚೆ ಮಾಡಿದ್ದಾಗಿ ಡಿಕೆ ಹೇಳಿದ್ದಾರೆ. ಹರೀಶ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.